ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಹಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವು ತಿಳಿಯುವುದು. ಇಂಥ ಪರಿ ಸುಳ್ಳು ಹೇಳಬಹುದು, ಇಷ್ಟು ಭ್ರಷ್ಟಾಚಾರ ಮಾಡಬಹುದು, ಅಸಲಿ ನಕಲಿಗೂ ವ್ಯತ್ಯಾಸ ಇಲ್ದಂಗೆ ಹಿಂಗೂ ತೋರಿಸಬಹುದು ಅನ್ಲಿಕ್ಕೆ ಇಲ್ಲಿ ಒಂದು ಎಕ್ಸಾಂಪಲ್ ಅದ ನೋಡ್ರಿ. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ರಪ್ಪ, ಇದು ಕ್ರಿಮಿನಲ್ ಇಂಟೆಲಿಜೆನ್ಸ್ ಅಂತ ಹೇಳಬಹುದು. ಅದಕ್ಕೆ ಸಾಕ್ಷಿನೇ ಈ ಕೆರೆ. ಈ ಕೆರೆಯನ್ನ ಅಭಿವೃದ್ಧಿ ಮಾಡಿವಿ ಅಂತ ಹೇಳಿ ಒಂದು ವಿಡಿಯೋ ಪೋಸ್ಟ್ ಮಾಡ್ಕೋತಾರ ಸಣ್ಣ ನೀರಾವರಿ ಮಂತ್ರಿಗಳಾದಂಥ NS ಬೋಸರಾಜ್ ಅವರು. ಚಲೋ ಆಯ್ತು ನೋಡಿ, ಹೀಗಾಯ್ತು. ಇದು ಚಿಕ್ಕಬಳ್ಳಾಪುರ ಜಿಲ್ಲೆ ದೊಡ್ಡ ಕುರುಗೋಡು ಕೆರೆ ಅಂತಿದು. ಈ ಕೆರೆಯನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿವಿ, ಆಧುನೀಕರಣ ಮಾಡಿವಿ ಅಂತ ಹೇಳಿ ಇದ್ರ ಸಲುವಾಗಿ 4 ಕೋಟಿ ರೊಕ್ಕ ಖರ್ಚು ಮಾಡಿವಿ ಅಂತ ವಿಡಿಯೋ ಹಾಕೊಳ್ತಾರ. ಹಚ್ಚ ಹಸಿರಿನ ಈ ವಿಡಿಯೋ ನೋಡಿದಾಗ ಖುಷಿ ಆಗ್ತದ, ಸಹಜ ಎಲ್ಲರಿಗೂ. ಆದ್ರ ಅಸಲಿ ವಿಚಾರನೇ ಬ್ಯಾರೆ. ಇದು ಹಳಿ ವಿಡಿಯೋನೋ ಯಾವುದೋ ಗೊತ್ತಿಲ್ಲ. ಕೆರೆ ಈಗಿನ ಪರಿಸ್ಥಿತಿ ನೋಡಿದ್ರೆ ಗಾಬರಿ ಆಗ್ಬಿಡ್ಬೇಕು. ಈಗಿನ ಕೆರೆ ನೀರಿಲ್ಲಾರ್ದೆ ಒಣಗಿ ಬರದಾಗ ಹೋಗೈತಿ. ಅಲ್ಲಿ ಯಾವುದೇ ರೀತಿಯ ಸುಧಾರಣೆನೂ ಆಗಿಲ್ಲ. ಹಂಗಾದ್ರೆ ಯೋಜನೆ ಹೆಸರಿನಾಗ 4 ಕೋಟಿ ರೊಕ್ಕ ಖರ್ಚು ಮಾಡಿವಿ ಅಂದ್ರಲ್ಲ, ಅದೆಲ್ಲ ಸುಳ್ಳ? ಅದೆಲ್ಲ ಎಲ್ಲಿ ಹೋಯ್ತು? ಯಾವ ಕೆರೆಯಾಗ ಎಲ್ಲಿ ಯಾರು ನುಂಗಿ ನೀರು ಕುಡಿದ್ರು ಅನ್ನೋದು ಗೊತ್ತಾಗಬೇಕೀಗ. ಅದಕ್ಕೆ ಸುಳ್ಳು ಹೇಳೋದಕ್ಕೂ ಒಂದು ಮಿತಿ ಇರಬೇಕು. ಹಿಂಗಾಗಿ ಈ ತರ ನಕಲಿ ವಿಡಿಯೋಗಳ ಮೂಲಕ ಪ್ರಚಾರ ಗಿಟ್ಟಿಸ್ಕೊಳ್ಳಕ್ಕ ಈ ತರ ಮಾಡ್ತಿರಲ್ಲ, ಇದೇನು ಬರೀ ಎಡಿಟಿಂಗ್ ಮಾಡಿ ವಿಡಿಯೋ ಹಾಕ್ಲಿಕ್ಕೆ 4 ಕೋಟಿ ರೊಕ್ಕ ಖರ್ಚು ಮಾಡಿದೇನೋ, ಇದಕ್ಕೆ ಉತ್ತರ ಕೊಡ್ರಿ ಅಂತ ಹೇಳಿ BJP ಅವರಿಗೆ ಪ್ರಶ್ನೆ ಹಾಕ್ಯಾರ. ಇದಕ್ಕೆ ಉತ್ತರ ಐತಿ ಅವ್ರ ಬಲ್ಲಿ, ಗೊತ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ದೊಡ್ಡ ಕುರುಗೋಡು ಕೆರೆ ಸುತ್ತಲಿನ ಗ್ರಾಮಗಳ ರೈತರ ಏಕೈಕ ನೀರಿನ ಮೂಲವಾಗಿದ್ದು, ಸರಿಯಾದ ನಿರ್ವಹಣೆ ಇಲ್ಲದೆ ಕೆರೆಯಲ್ಲಿ ಗಿಡಗಂಟೆ ಬೆಳೆದು ಹೂಳು ತುಂಬಿ ಸರಿಯಾಗಿ ನೀರು ನಿಲ್ಲದೆ ಹಾಳಾಗಿದ್ದ ಕೆರೆಯನ್ನು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯು ಸುಮಾರು 4 ಕೋಟಿ ವೆಚ್ಚದಲ್ಲಿ ಹಾಳಾಗಿದ್ದ ಕೆರೆಯ ಕೋಡಿಯನ್ನು ದುರಸ್ತಿ ಮಾಡಿ ಹೂಳು ತೆಗೆಸಿ ಕೆರೆಯ ನೀರಿನ ಸಾಮರ್ಥ್ಯವನ್ನು ಹೆಚ್ಚಿಸಿ ದೊಡ್ಡ ಕುರುಗೋಡು ಕೆರೆಗೆ ಹೊಸ ರೂಪ ನೀಡಲಾಗಿದೆ. ಇದರಿಂದ ಕೆರೆಯ ಸುತ್ತಮುತ್ತಲಿನ ಸುಮಾರು 100 ಹೆಕ್ಟೇರ್ ಕೃಷಿ ಭೂಮಿಗೆ ಉಪಯೋಗವಾಗಲಿದ್ದು, ಕೆರೆಯ ವ್ಯಾಪ್ತಿಯಲ್ಲಿ ಬರುವ ಸಾವಿರಾರು ಬೋರ್ವೆಲ್ಗಳಲ್ಲಿ ಅಂತರ್ಜಲ ಪ್ರಮಾಣ ಏರಿಕೆಯಾಗಿ ರೈತರಿಗೆ ಉಪಯೋಗವಾಗಿದೆ. 500, 600, 700 ಅಡಿಗೆ ನೀರು ಇವಾಗ ಪಿಕಪ್ ಆಗೈತೆ, ಪರವಾಗಿಲ್ಲ. ನಮ್ಮ ಬೋರ್ ಬಂದಿತ್ತು, ಒಂದು 10 ವರ್ಷ ಆಗಿತ್ತು. ಇವಾಗ 1 ವರ್ಷದಿಂದ ಈಚೆ ಕಡೆ ಆಟೋಮೆಟಿಕ್ಕಾಗಿ ನೀರು ಹೆಚ್ಚಾಗೈತೆ. ಕರ್ನಾಟಕ ಸರ್ಕಾರ ಹಾಗೂ ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆ ನೀರಿಲ್ಲದೆ ಬರಡಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ಜೀವನವನ್ನ ಪುನರ್ರೂಪಿಸಲು ಹಾಗೂ ಜನರ ಬಾಳಲ್ಲಿ ಮತ್ತೆ ನಗುವನ್ನು ತರಲು ಮಾಡಿದ ಸತತ ಪ್ರಯತ್ನದ ಫಲ ಇಂದು ಬರದ ನಾಡಾಗಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಚ್ಚ ಹಸಿರು ನಳನಳಿಸುವಂತೆ ಮಾಡಿದ್ದು, ಅಲ್ಲಿನ ಜನರ ಜೀವನವನ್ನೇ ಬದಲಿಸಿದೆ. ಕೂಡ ನೋಡಿ, ಕೆರೆಗಳ ಹೆಸರಲ್ಲಿ ಹಣ ಮಾಡ್ತಕ್ಕಂಥದ್ದು, ನುಂಗ್ತಕ್ಕಂಥದ್ದು, ಮೋಸ ಮಾಡ್ತಕ್ಕಂಥದ್ದು ಬೇಡ. ನೀವೇನಾದರೂ ನುಂಗೋಂಗಿದ್ರೆ ಏನು ಮಾಡಿದೆ, ಏನು ಜನರಿಗೆ ಏನು ಮಾಹಿತಿ, ವಿಡಿಯೋಗಳು, ತಪ್ಪು ವಿಡಿಯೋಗಳು, ತಪ್ಪು ಸಂದೇಶ ಮಾಡದೆ ನೀವು ಎಷ್ಟು ಬೇಕಾದರೂ ತಿನ್ನಿ. ನಮ್ಗೆ ಗೊತ್ತು, ನಮ್ಮ ದೊಡ್ಡ ಕುರುಗೋಡು ನೋಡಿ, ಇದು ನಮ್ಮ ತೋಟ. 100 ಅಡಿ ಇರ್ತಕ್ಕಂಥ ಕೆರೆಗೆ ಈ ಥರ ತಪ್ಪು ಸುಂದರವಾದ ಒಂದು ವಿಡಿಯೋಸ್ ಅಂತೆಲ್ಲ ಅದಕ್ಕಿಂತ ಹೆಚ್ಚಾಗಿ ಮಾಡಿ ನಮ್ಮ ಬೋಸರಾಜ್ ಅವರು ಕಳಿಸಿದ್ದಾರೆ ಸಂದೇಶ. ಇಡೀ ನಮ್ಮ ರಾಜ್ಯದ ಜನ ಏನೇನು ತಿಳ್ಕೊಳ್ತಾರೆ. ಹೌದು, ತುಂಬ ಚೆನ್ನಾಗಿ ನಡೀತಾ ಇದೆ. ದೊಡ್ಡ ಕುರುಗೋಡಲ್ಲಿ, ಗೌರಿಬಿದನೂರಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಜಲ ಸಮೃದ್ಧಿ ಆಗಿಬಿಡುತ್ತೆ, ರೈತರು ಖುಷಿಯಿಂದ ಇದ್ದಾರೆ ಅಂತೇಳಿ. ನೋಡಿ, ಇದು ದೊಡ್ಡ ಕುರುಗೋಡು ಕೆರೆಯ ಅಚ್ಚುಕಟ್ಟು ಪ್ರದೇಶ. ನೋಡಿ, ಇದು ಸ್ನೇಹಿತರೆ, ಕೆರೆಯ ನಾನು ಏನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನೋಡಿ, ಇದನ್ನು ಎಲ್ಲರಿಗೂ ಕಳಿಸ್ಕೊಡ್ತೀನಿ. ಮತ್ತು ನಮ್ಮ ಈ ವಿಡಿಯೋವನ್ನು ನಮ್ಮ MLA ಅವ್ರಿಗೆ, DC ಅವ್ರಿಗೆ, CO ಅವ್ರಿಗೆ ಕಳಿಸ್ಕೊಡ್ತೀನಿ. ನೋಡೋಣ. ಬಿಡ್ರಿ, ಈಗ DCM DKC ಸಾಹೇಬ್ರು ಮುತ್ಯ ಆಗಿರೋದು ನಿಮ್ಗೆಲ್ಲ ಗೊತ್ತು. ನಮ್ ಕಡೆ ಮುತ್ಯ ಅಂತೀವಿ ನಾವು, ತಾತ. ಅವರ ಮಗಳು ಐಶ್ವರ್ಯ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಾರ. ಶುಕ್ರವಾರ ದಿನಾನೇ ಲಕ್ಷ್ಮಿ ಹುಟ್ಟಿ ಬಂದ ಅಂತ ಹೀಗನಾಗದಾರ. ಸಂಸದರಾದಂತ ತೇಜಸ್ವಿ ಸೂರ್ಯ ಅವರು ಟ್ವೀಟ್ ಮಾಡಿದ್ರು.
ಶುಕ್ರವಾರ ಇಡೀ ದಿನ ಅವ್ರ ಜೊತೆಗಿದ್ರಂತ. ಬೆಂಗಳೂರು ದಕ್ಷಿಣದ ಭಾಗದಾಗ ಬಹಳಷ್ಟು ಕಾರ್ಯಕ್ರಮಗಳದ್ರಾಗ ಅವ್ರ ಜೊತೆ ಭಾಗವಹಿಸಿದ್ರಂತ. ಬಹಳ ಮೇಲೆ ಅವ್ರಿಗೆ ಫೋನ್ ಬರ್ಲಿಕ್ಕತ್ತಿತ್ತು. DKಶಿ ಸಾಹೇಬ್ರೆ ಹೇಳೋದ್ರಂತ, ಇವತ್ತು ನನ್ನ ಮಗಳ ಡೆಲಿವರಿ ಐತಿ, ನಾ ತಾತ ಆಗವಿದ್ದೀನಿ ಅಂತ ಹೇಳಿ ಒಂದು ಖುಷಿಲಿಂದ ಹೇಳಿದ್ರು. ಅಷ್ಟೇ ಅಲ್ಲ, ವೈಯಕ್ತಿಕ ಜೀವನದಾಗ ಅಲ್ಲಿ ಒಂದು ಸಂತೋಷ ನಡೆದಿತ್ತು, ಇಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳದಾಗ ಭಾಗಿನೂ ಆಗಬೇಕಾಗಿತ್ತು. ಅದಕ್ಕೆ ತೇಜಸ್ವಿ ಸೂರ್ಯ ಅವರೊಂದು ಬಹಳ ಚಂದ ಒಂದು ಸೆಂಟೆನ್ಸ್ ಹಾಕಿ ಪೋಸ್ಟ್ ಮಾಡಿದ್ರು. ಈ ಫ್ಲೈಓವರ್ ಅದು ಉದ್ಘಾಟನೆ, ಸ್ಕೈ ವಾಕ್ ಶಂಕುಸ್ಥಾಪನೆ, ಎಲ್ಲೆಲ್ಲ ಕಾರ್ಯಕ್ರಮಗಳದ್ರಾಗ ಭಾಗಿಯಾದ್ರೂ ಸಹಿತ ಅವ್ರ ಮನಸ್ಸು ಅಲ್ಲೇ ಇತ್ತು. ದ ಫಸ್ಟ್ ಕ್ಯಾಶುಯಾಲಿಟಿ ಆಫ್ ಪಬ್ಲಿಕ್ ಲೈಫ್ ಈಸ್ ಪರ್ಸನಲ್ ಲೈಫ್ ಅಂತ ಹೇಳಿ. ಅಂದ್ರ ಈ ಸಾರ್ವಜನಿಕ ಬದುಕಿನಾಗ ಮೊದಲು ಬಲಿಪಶು ಆಗುದಂದ್ರ ವೈಯಕ್ತಿಕ ಬದುಕಂತ. ಎರಡನ್ನೂ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಬಹಳ ಚಂದ ಹಾಕಿದ್ರು. ಖುಷಿ ಆಯ್ತು ನೋಡ್ರಿ. ಶುಕ್ರವಾರನೇ ಲಕ್ಷ್ಮೀ ರೂಪದಾಗ DKಶಿ ಸಾಹೇಬ್ರಿಗೆ ಮೊಮ್ಮಗಳು ಹುಟ್ಟಿ ಬಂದಿದ್ದು ಖುಷಿ ಆಯ್ತು. ಆದ್ರ ಇಲ್ಲಿ ಮೊಮ್ಮಗಳ ಕಾಲ್ಗುಣದಿಂದ CM ಕುರ್ಚಿ ಸಿಗಬಹುದೇನು ಅಂತ ಚರ್ಚೆ ಶುರು ಆಗೈತೆ ಅಂತ. ಇದನ್ನ ನೋಡಿ ಹಣಿ ಬಡ್ಕೋಬೇಕಾ ಅನಿಸ್ಬಿಡ್ತು ನನಗೆ. ಯಾಕಂದ್ರ ರಾಜಕೀಯದಾಗ ಇವತ್ತಿದ್ದಂಗ ನಾಳೆ ಇರುವುದಿಲ್ಲ. ಸಾಕಷ್ಟು ಗದ್ದಲ ಕಿರಿಕಿರಿ ಈ ಅಧಿಕಾರ ಹಂಚಿಕೆ CM ಕುರ್ಚಿ ವಿಚಾರದಾಗ ನಡೆದೈತಿ. ಇದ್ರಾಗ ಪಾಪ ಈಗಷ್ಟೇ ಹುಟ್ಟಿರೋ ಮೊಮ್ಮಗಳ ವಿಷಯ ಯಾಕಿದ್ರಾಗ ತಂದ್ರು ಅಂತ ಗೊತ್ತಾಗ್ಲಿಲ್ಲ. ಬಿಡ್ರಿ, ಈಗ ಪಂಜಾಬ್ ವಿಧಾನಸಭೆದಾಗ ಮುಖ್ಯಮಂತ್ರಿ ಆದಂತ ಭಗವಂತ ಮಾನ್ ಮಾತಾಡಿದ ಒಂದು ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ಲಿಕ್ಕತ್ತದ. ಈಗ ವಿರೋಧ ಪಕ್ಷದವರೆಲ್ಲಾ ಕೂಡಿ ಯಾಕಪ್ಪ ಈ ಭಗವಂತ ಮಾನ್ ಈ ತರ ಮಾತಾಡ್ಲಿಕ್ಕತ್ತಾರ, ಇವ್ರದ್ದು ಮಾತು ನಡವಳಿಕೆ ಎಲ್ಲ ನೋಡಿ ಇವ್ರು ಏನನ್ನ ಕುಡಿದು ಬಂದಿದ್ರ, ಕುಡಿಬಾರದನ್ನು ಕುಡಿದು ಬಂದಿದ್ರ, ಇದ್ರದ್ದು ಪರೀಕ್ಷೆ ನಡಿಬೇಕು ಅಂತ ಕೇಳಲಿಕ್ಕತ್ತಾರ. मता पेश कर लेंगे जी CM साहब। स्पीकर साहब ये गवर्नर गैलरी है, आ गवर्नर गैलरी है, बड़े मानयोग लोग आउंदे आ, इत्थे अफसर बैठे ने, ਉਹ ਸਾਰੇ ਗੈਲਰੀਆਂ ਜਿਹੜੀਆਂ ਨੇ ਉਹਦੇ ਵਿੱਚ ਬਕਾਇਦਾ ਪਹਿਲਾਂ ਦੱਸਿਆ ਜਾਂਦਾ ਹੈ ਕਿ ਲਾਤੇ ਨਹੀਂ ਕਰਦੀ, ਬੈਠਣ ਵੇ ਬਿਲਕੁਲ ਹਿਲਣਾ ਨਹੀਂ, ਬਸ ਐਂ ਹੀ ਰਹਿਣਾ। तो सर ਇੱਥੇ ਤੇ ਉਹਨਾਂ ਨੂੰ ਕਿਹਾ ਗਿਆ ਤਾਂ ਉਹਨਾਂ ਨੇ ਠੀਕ ਕਰ ਲਈ। ਉਹ ਤਾਂ ਮੈਂਬਰ ਨਹੀਂ, ਉਹ ਮੈਂਬਰ ਨਹੀਂ ਹੈਗੀ। ਤੂੰ ਤਾਂ ਮੇਰੀ ਬੇਟੀ ਬਾਰੇ ਵੀ ਬੋਲੀ ਜਾਂਦਾ, ਤੇਰਾ ਕੀ ਹੈ ਯਾਰ, ਤੂੰ ਰਹਿਣ ਦੇ ਨਾ। ਪੰਜਾਬੀ ਪੜਾਉਂਗਾ ਮੈਂ, ਪੰਜਾਬੀ ਪੜਾਉਂਗਾ। ਕਿਹੜੀਆਂ ਗੱਲਾਂ ਬਕਵਾਸ ਕਰਦਾ ਯਾਰ, ਬਕਵਾਸ ਕਰਦਾ ਇਹ ਬੰਦਾ ਯਾਰ। ਆ ਗਈ ਸਰ ਗੱਲ, ਇਹਦਾ ਇਲਾਜ ਕਰਾਓ ਜੀ, ਇਹਦਾ ਵਿਧਾਨ ਸਭਾ ਦੇ ਖਰਚੇ ਦੇ ਇਲਾਜ ਕਰਾਓ ਇਹਦਾ। मैं सारे मैंबर साहबान ਨੂੰ ਬੇਨਤੀ ਕਰਦਾ ਆਪਣੀ ਆਪਣੀ ਜਗ੍ਹਾ ਤੇ ਬੈਠਣ। ਬੈਠੋ ਜੀ, ਬੈਠੋ ਪਲੀਜ਼। ਪੰਜਾਬ ਦੀ ਧਰਤੀ ਗੁਰੂਆਂ, ਪੀਰਾਂ, ਪੈਗੰਬਰਾਂ ਅਤੇ ਸੂਰਵੀਰ ਯੋਧਿਆਂ ਦੀ ਧਰਤੀ ਹੈ। ਸ੍ਰੀ ਗੁਰੂ ਨਾਨਕ ਦੇਵ ਜੀ ਵੱਲੋਂ ਦਿੱਤੇ ਸੰਦੇਸ਼ ਵਿੱਚ ਕਿਰਤ ਦੀ ਮਹੱਤਤਾ ਨੂੰ ਦਰਸਾਉਂਦੇ ਹੋਏ ಖರೆ ಇದು ಬಹಳ ಅಸಹಜ ಮಾತು. ಆ ಪದ ಬಳಕೆ, ನಡವಳಿಕೆ ಆಗಿರಬಹುದು. ಇದಕ್ಕೆ ಕಾರಣನೂ ಐತ್ರಪ್ಪ. ಇಷ್ಟು ದಿನ ಈ ಆಪ್ ಪಾರ್ಟಿನಾಗೆ ಇದ್ದಂತ ಒಬ್ರು ಈಗ ಇತ್ತೀಚೆಗೆ ಬಿಜೆಪಿ ಸೇರಿರುವಂತ ಸದಸ್ಯೆ ಸ್ವಾತಿ ಮಲಿವಾಲ್ನು ಪೋಸ್ಟ್ ಮಾಡ್ಕೊಂಡಾರ. ಈ ಭಗವಂತ ಮೋನ್ ಇತಿಹಾಸ ಹೇಳ್ಬಿಟ್ಟಾರ ಅವರು. ಎಲ್ಲ ಕಡೆ ಸಾರ್ವಜನಿಕ ಕಾರ್ಯಕ್ರಮ, ಗುಡಿ ಉಂಡ ಎಲ್ಲಿ ಹೋದ್ರೂ ಕುಡ್ಕೊಂಡೇ ಹೋಗ್ತಾರಂತ. ಏರ್ಪೋರ್ಟ್ನಾಗ ಒಂದ್ಸಲ ಇವ್ರಿಗೆ ಬಹಳ ಕುಡ್ದಿದ್ದಕ್ಕೆ ಇಳಿಸ್ಬಿಟ್ಟಿದ್ರಂತ. ಇದಕ್ ಕಾರಣನೂ ಐತಿ ಬಿಟ್ರಿ. ಅದಕ್ಕ ಮತ್ತೆ ಈ ತರ ಸುದ್ದಿ ಅದೈತಿ. ಈಗ ಇನ್ನು ಮೇ 4ನೇ ತಾರೀಕು ಚುನಾವಣೆ ರಿಸಲ್ಟ್ ಬರುದೈತಿ. ಅದಕ್ಕೂ ಮೊದಲೇ ಪಶ್ಚಿಮ ಬಂಗಾಳದಾಗ 2 ದೃಶ್ಯಗಳನ್ನ ನೋಡ್ಬೇಕು ನೀವು. ಹೆಣ್ಣು ಮಕ್ಕಳು ಯಾವ ಪಕ್ಷದ ಪರವಾಗಿದಾರ, ಯಾರನ್ನ ವಿರೋಧಿಸ್ಲಿಕ್ಕತ್ತಾರ ಅನ್ನೋದಕ್ಕ ಬಹಳ ಸ್ಪಷ್ಟ ಸಾಕ್ಷಿಗಳು ಅಂತ ಹೇಳಬಹುದು. ಒಂದು ಕಡೆ ಧೈರ್ಯವಂತ ಹೆಣ್ಣು ಮಗಳು, ಮುಕ್ತವಾಗಿ ಇದ್ದಿದ್ದನ್ನ ಇದ್ದಂಗೆ ನೇರವಾಗಿ ಮಾತಾಡಿದಂತ ಹೆಣ್ಮಗಳು. ಮತ್ತೊಂದು ದೃಶ್ಯದಾಗ ಅಷ್ಟೇ ಭಾವನಾತ್ಮಕವಾಗಿ ಹೆಂಗ್ ಕನೆಕ್ಟ್ ಆಗ್ಯಾರ ಬಿಜೆಪಿ ಅಭ್ಯರ್ಥಿ ಜೊತೆ ಅನ್ನೋದನ್ನ ನೋಡ್ಬೇಕು. ಮೊದಲನೇದಾಗಿ ಈ ಸಾಹಸಿಯ ಮಾತು ಕೇಳ್ರಿ ನೀವು. अरे उसकी बातों में जरा मुसलमान कभी सच बोलती है, कभी नहीं बोलता। देखा घंटी बजा रहे, हम पूजा में घंटी ऐसी बजाती हूँ, वो ऐसी बजा रहे। वो मुल्ला नहीं है, और पूजा कर रहे, पूजा फूल हम ऐसी देती हूँ, वो ऐसी कर रहे। ममता बनर्जी हिंदू नाम है मैम। अरे वो बांग्लादेश की है, क्या बोल रहे हो, वो बांग्लादेश की है। इंडिया, हमारे इंडिया में आके बंगाली बांध के झुग्गी में रहते थे, वो इंडिया में आके दीदी बांध के अभी ऐसी कर रहे। ಇನ್ನೊಂದು ವಿಡಿಯೋದಾಗ ಬಿಜೆಪಿ ಅಭ್ಯರ್ಥಿ ಬಂದ್ರ ಎಷ್ಟು ಭಾವನಾತ್ಮಕವಾಗಿ ಹೆಣ್ಮಕ್ಳು ಕನೆಕ್ಟ್ ಆಗ್ಯಾರ. ಹಿಂದೂ ಹೆಣ್ಮಕ್ಳು ನೀವು ಬಂದ್ರಿ, ನೀವೇ ನಮ್ಮನ್ನು ಉಳಿಸೋರು ಅಂತ ಹೇಳಿ ಹಂಗ ಕನೆಕ್ಟ್ ಆಗ್ಯಾರ ಅಂದ್ರೆ ತಿಳ್ಕೊಂಡ್ಬಿಡ್ರಿ ನೀವು ಫಲಿತಾಂಶ ಏನ್ ಬರಬಹುದು ಅಂತ ಹೇಳಿ.
ಏನ್ ಮಾಡೋದು ಹೇಳ್ರಿ, 10-15 ವರ್ಷದಿಂದ ಮಮತಾ ಬ್ಯಾನರ್ಜಿ ಏನು ಗೂಂಡಾಗಿರಿ, TMC ದವ್ರು ಬರೀ ಗೂಂಡಾಗಿರಿನೇ ಮಾಡ್ಕೊತ ಬಂದಾರ. ಹಿಂಗಾಗಿ ಸಾಕಾಗ್ಬಿಟ್ಟದ. ಎಷ್ಟೋ ಜನ ಮೈಕ್ ಹಿಡಿದಾಗ ಮುಕ್ತವಾಗಿ ಮಾತಾಡ್ಲಿಕ್ಕೆ ಸಹಿತ ಇವತ್ತಿಗೂ ಅಲ್ಲಿ ಅಂಜ್ಲಿಕ್ಕತ್ತಾರ ಅಂತ ತಿಳ್ಕೊಂಡ್ಬಿಡ್ರಿ ನೀವು. ನಾವ್ ಇರೋ ವಿಷಯ ಏನಾರೇ ನಿಮ್ ಮುಂದೆ ಹೇಳ್ಬಿಟ್ಟಿವಿ ಅಂದ್ರ ನಮ್ಮ ಜೀವಕ್ಕೆ ಭಯ ಐತಿ ಅನ್ನೋ ರೀತಿನಾಗೆ ಎಷ್ಟೋ ಜನ ಮಾತಾಡ್ಲಿಕ್ಕತ್ತಾರ ಅಂದ್ರ ಯಾವ ರೀತಿಯಲ್ಲಿ ಪರಿಸ್ಥಿತಿ ಇರಬಹುದು. ಮುಗೀತು, ಇಲ್ಲಿಗೆ ಟೈಮ್ ಮುಗೀತು, ಮಮತಾ ದೀದಿ ಟೈಮ್ ಮುಗಿಲಿಕ್ಕೆ ಬಂದದ ಅನ್ನೋದು ಅಲ್ಲಿನ ಮಂದಿನೇ ಸಾರಿ ಹೇಳಲಿಕ್ಕತ್ತಾರ. ಇನ್ನು ಇವತ್ತಿನ ಮಿರ್ಚಿ ಮಂಡಕ್ಕಿನ ಕೊನೆಯದಾಗಿ ಮೇ 4ನೇ ತಾರೀಕು ರಿಸಲ್ಟ್ ಬರುದೈತೆ ಅಂತ ಹೇಳಿದೆ. ಬಂದ ಮ್ಯಾಲ ರಾಹುಲ್ ಗಾಂಧಿ ಹೆಂಗ್ ಆಡಬಹುದು, ಹೆಂಗ್ ರಿಯಾಕ್ಟ್ ಮಾಡಬಹುದು ಅನ್ಲಿಕ್ಕೆ ಪಬ್ಲಿಕ್ ಟಿವಿ ರಂಗಣ ಭಾರಿ ಚಂದ ಅವ್ರದ್ದು ಮಿಮಿಕ್ರಿ ಮಾಡಿ ತೋರ್ಸಾರ, ನೋಡ್ಬೇಕು ನೀವು. ಸೀಟ್ ವ್ಯತ್ಯಾಸದಲ್ಲಿ ಈಚೆ ಆಚೆ ಬರಬಹುದು ಅಂತ ಹೇಳ್ತಿದ್ದಾರೆ. ಟಕ್ ಅಂತ ಬರ್ತಾರೆ ಸಾಹೇಬ್ರು ಕೈ. ಐ ಟೋಲ್ಡ್ ಯು ಸೊ ಮೋದಿ ವಿಲ್ ಲೂಸ್. Sorry, Tamil. That is that. That's all managed. ಇದು ಬಂಗಾಲ್ ಐ ಟೋಲ್ಡ್ ಯು ಸೊ. ಮಮತಾ ಶಿ ಇಸ್ ರೆಸ್ಪಾನ್ಸಿಬಲ್. ನಿಮ್ಮ ಪಕ್ಷಕ್ಕೆ ಯಾಕೆ ಹಿಂಗ ಏನು ಗ್ರೇಟ್ ಅಂದ್ಬಿಟ್ಟು ಎಲ್ಲ ಹೋಗ್ಬಿಡ್ತಾರೆ. ಮಾಲ್ಡೀವ್ಸ್ಗೋ ಮಾರಿಷಿಯಸ್ಗೋ ಎಲ್ಲ ಹೋಗ್ಬಿಡ್ತಾರೆ ಸಾಹೇಬ. ಹಣೆ ಬರ ಪುದುಚೇರಿ. ಪುದುಚೇರಿ ಹೆಂಗಿರ್ಬೇಕ್ರಿ ಒಂದು ರಾಷ್ಟ್ರೀಯ ನಾಯಕ ಅಂದ್ರೆ? ಕೊನೆ ಕ್ಷಣದವರೆಗೆ ರಕ್ತ ಸುರಿಸೋವರೆಗೂ ಹೋರಾಡ್ತೀನಿ ಅನ್ಬೇಕು. ಅವಳು ಲೇಡಿ ಅಂದ್ರೆ ದಿ ಓನ್ಲಿ ಮ್ಯಾನ್ ಇನ್ ದಿ ಫಾರ್ಮ್ ಆಫ್ ಎ ವುಮನ್, ಅದರ್ವೈಸ್ ಇನ್ TMC ಅವಳು. ಹಂಗಿರ್ಬೇಕು. ಸೋಲು ಗೆಲು ಮನೆ ಹಾಳಾಗೋಗ್ಲಿ, ಫೈಟ್ ಮಾಡ್ತಾರೆ. ಫೈಟ್. ಬಟ್ ವೇದಿಕೆನೆ ಹಂಚ್ಕೊಳ್ಳಿಲ್ವಲ್ಲ ಸರ್ ರಾಹುಲ್ ಗಾಂಧಿ. ಪಶ್ಚಿಮ ಬಂಗಾಳದಲ್ಲೂ ಕ್ಯಾಂಪೇನ್ ಮಾಡಲಿಲ್ಲ, ಬರಬೇಡ ಅಂತಿರ್ತಾರೆ. ಬಂದ್ರೆ ಅಷ್ಟೇ ನೋಡ್ರಿ, ಅಷ್ಟೇ. ನಾ ಮೊದ್ಲೇ ಹೇಳಿದ್ದೆ, ಈ ಪಶ್ಚಿಮ ಬಂಗಾಳದಾಗ ಸೋರ್ಲಿಕ್ಕ ಮಮತಾ ದಿದಿನೇ ರೆಸ್ಪಾನ್ಸಿಬಲ್ ಅಂತ ಹೇಳಿ ನಿಂದ್ರುದಿಲ್ಲ ಅವರು. ಲೊಕೇಶನ್ ಸೀದಾ ಶಿಫ್ಟ್ ಮಾಲ್ಡೀವ್ಸ್ ಮಾರಿಷಸ್ ಹೋಗ್ಬಿಡ್ತಾರ. ಅಷ್ಟೇ ಮಾಡ್ತಾರ ಅವ್ರು. ರಂಗಣ್ಣ ಸರ್ ಹೇಳ್ದಂಗೆ ಮಾಡ್ತಾರ ನೋಡ್ರಿ ನೀವು. ಬೆಟ್ ಇದಕ್ಕೆ ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್